ನಮಸ್ತೆ. ನಿಮಗೆ ಇಲ್ಲಿ 2 ಸ್ಯಾರೀಸ್ ಕಾಣಿಸ್ತಿದೆಯಲ್ಲ, ಈ 2 ಸ್ಯಾರಿ ಅದರಲ್ಲಿ ಒಂದು ಗ್ರೇ ಆ್ಯಂಡ್ ಪಿಂಕ್ ಮೆಜೆಂಟಾ ಪಿಂಕ್ ಕಾಂಟ್ರಾಸ್ಟ್ ಸ್ಯಾರಿ ಮತ್ತು ಇನ್ನೊಂದು ಡಾರ್ಕ್ ಬ್ರೌನ್ ಸೆಲ್ಫ್ ಕಲರ್ ಸ್ಯಾರಿ. ಇದು 2 ಸೀರೆನ ತೊಗೊಂಡಿರೋ ಅಂಥ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು, ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಸ್ಯಾರೀಸ್ನ ತೊಗೊಂಡಿದ್ದ ದಿನ ಅದು ಮೇ 25 ಸಂಡೇ. ನಾವು ಝೂ ಕಾಂಪ್ಲೆಕ್ಸ್ ಹತ್ರ ಹೋದ್ವಿ. ಅಲ್ಲಿ ಸ್ಟಾಕ್ ಬಂದಿತ್ತು. ಹೊರಗಡೆಯಿಂದ ವೆಯ್ಟ್ ಮಾಡ್ತಿದ್ರು ಜನ, ಸ್ವಲ್ಪ ಜನ ಇದ್ದರು. ಹೊರಗಡೆಯಿಂದ ಸ್ಯಾರೀಸ್ ಕಾಣಿಸ್ತಾ ಇತ್ತು. ಸ್ಟೋರ್ ಇನ್ನೂ ಕಸ್ಟಮರ್ಸ್ಗೆ ಓಪನ್ ಆಗಿರಲಿಲ್ಲ, ಅವರು ಕ್ಲೀನ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೂ ಒಂದು ಬ್ರಾಂಚಲ್ಲೂ ಸ್ಟಾಕ್ ಬಂದಿದೆ ಅಂತ ಅನ್ನಿಸ್ತು, ಅಲ್ಲೂ ಎಲ್ಲ ಜನ ಇದ್ದಿದ್ದರಿಂದ. ನಮ್ಮಮ್ಮ ಹೇಳಿದ್ರು ಇಲ್ಲಿ ತುಂಬ ಕಾಂಟ್ರಾಸ್ಟ್ ಕಾಣಿಸ್ತಿದೆ ಅಂತ. ಬಟ್ ನಾವು ಹಾಗೆ ವೆಹಿಕಲಲ್ಲಿ ಹಾಗೆ ಮೂವ್ ಆದ್ವಿ. ಆ ಬ್ರಾಂಚ್ ಹತ್ರದಲ್ಲಿದ್ದರಿಂದ ಆ ಬ್ರಾಂಚಿಗೆ ಹೋದ್ವಿ. ಅಲ್ಲೂ ಕೂಡ ಹೊರಗಡೆ ಜನ ವೆಯ್ಟ್ ಮಾಡ್ತಾಯಿದ್ರು. ಶೋರೂಮ್ ಓಪನ್ ಆಗಿರಲಿಲ್ಲ, ಸ್ಯಾರೀಸ್ ಕಾಣಿಸ್ತಿತ್ತು. ನನಗೆ ಅಲ್ಲೇ ಫಸ್ಟ್ ಟ್ರೈ ಮಾಡೋಣ ಅನ್ನಿಸ್ತು. ಹಾಗಾಗಿ ಆ ಹೊಸ ಬ್ರಾಂಚ್ ಏನಿದೆ ಝೂ ಮೇನ್ ರೋಡಲ್ಲಿ, ಅಲ್ಲಿಗೆ ಫಸ್ಟ್ ಹೋದ್ವಿ. ಅಲ್ಲಿಗೆ ಹೋದರೆ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ವೈನ್ ಕಲರ್ದು ಸ್ಯಾರಿ, 2 ಸೈಡ್ ಬಾರ್ಡರ್ ಇದೆ, ಲೈನ್ಸ್ ಬಾರ್ಡರ್ ಇದೆ, ಸಿಂಪಲ್ ಸ್ಯಾರಿ ಅದು. ಆ ಸ್ಯಾರಿ ತೊಗೊಂಡೆ. ಅಲ್ಲಿ ಕಾಂಟ್ರಾಸ್ಟ್ ಏನೂ ಇರಲಿಲ್ಲ. ಕಾಂಟ್ರಾಸ್ಟು ಸ್ವಲ್ಪ ರೇಂಜು ಜಾಸ್ತಿಲಿತ್ತು. ಹಾಗಾಗಿ ನಾನು ಸೆಲ್ಫ್ ಸ್ಯಾರಿನೇ ಅಲ್ಲಿ ತೊಗೊಂಡು ಆಲ್ಮೋಸ್ಟ್ ಒಂದು 11:15 ಅಷ್ಟೊತ್ತಿಗೆ ನಾವು ಬಿಲ್ ಮಾಡಿಸ್ಕೊಂಡು, ಓಕೆ ಇನ್ನೊಂದು ಬ್ರಾಂಚಲ್ಲಿ ಟ್ರೈ ಮಾಡೋಣ, ಸ್ಟಾಕ್ ಬಂದಿತ್ತಲ್ಲ, ಕಾಂಟ್ರಾಸ್ಟ್ ಏನಾದರೂ ಇರ್ಬೋದಾ, ಕೌಂಟಲ್ಲಿ ಕಾಣಿಸ್ತಾ ಇತ್ತು ಅಂಥೇಳಿ ಆ ಝೂ ಕಾಂಪ್ಲೆಕ್ಸ್ ಬ್ರಾಂಚಿಗೆ ಹೋದರೆ ಲಕ್ಕಿಲಿ ಅಲ್ಲಿ ಸುಮಾರು ಕಾಂಟ್ರಾಸ್ಟ್ ಕಲರ್ಸ್ ಬಂದಿತ್ತು. ತುಂಬ ಜನ ಬಿಲ್ ಮಾಡಿಸ್ಕೊಂಡು ಹೋಗಿದ್ರು ಆಲ್ರೆಡಿ. ಆ್ಯಂಡ್ ಇನ್ನೂ ಕೆಲವರು ಸ್ಯಾರೀಸ್ನ ಡಿಸೈಡ್ ಮಾಡ್ತಿದ್ರು, ಡೈಲಮೋನಲ್ಲಿದ್ದರು ನಮ್ಮ ಹಾಗೇ. ಆ್ಯಂಡ್ ನನಗೆ ಅಲ್ಲಿ ಒಂದು ಕಾಂಟ್ರಾಸ್ಟ್ ಸ್ಯಾರಿ ಸಿಕ್ತು. ಈ ಬಾರ್ಡರ್ ನಮ್ಮ ಹತ್ರ ಇರಲಿಲ್ಲ, ಗ್ರೇ ಆ್ಯಂಡ್ ಮೆಜೆಂಟಾ ಪಿಂಕ್ ಕಾಂಬಿನೇಷನು. ಈ ಸ್ಯಾರಿನಲ್ಲಿ ಪಲ್ಲು ಹೀಗಿದೆ, ಪಿಂಕ್ ಕಲರು. ಈ ಕಾಂಬಿನೇಷನ್ ನಮ್ಮ ಹತ್ರ ಇರಲಿಲ್ಲ. ಹಾಗಾಗಿ ಹೇಗಿದ್ದರೂ ಹೋಗಿದ್ವಲ್ಲ, ಒಂದೇ ದಿನ ಸ್ಟಾಕ್ ಬಂದಿದೆ ಅಂತ ಹೇಳಿ ಈ ಸ್ಯಾರಿ ತೊಗೊಂಡ್ವಿ. ಇದು ಬಾರ್ಡರ್ ದೊಡ್ಡದಿದೆ. ಅದ್ರ ಜೊತೆಗೆ ಈ ಡಾರ್ಕ್ ಕಾಫಿ ಬ್ರೌನ್ ಕಲರ್ದು ಈ ಬಾರ್ಡ್ರು ಕೂಡ ನಮ್ಮ ಹತ್ರ ಇರಲಿಲ್ಲ. ಇದೊಂದು ಸ್ಯಾರಿ ತೊಗೊಂಡ್ವಿ. ಆ್ಯಕ್ಚುಲಿ ನಾವು ಹೋದಾಗ ಆಲ್ಮೋಸ್ಟ್ ಒಂದು 11:30 ಆಗಿತ್ತು ಅನಿಸುತ್ತೆ. ಬಟ್ ಸ್ಟಿಲ್ ಕಾಂಟ್ರಾಸ್ಟ್ ಸ್ಯಾರೀಸ್ ಇತ್ತು. ಅದರಲ್ಲಿ ನಮ್ಮ ಹತ್ರ ಈ ಕಾಂಬಿನೇಷನ್ ಇಲ್ಲದೆ ಇದ್ದಿದ್ದರಿಂದ ಇದನ್ನು ತೊಗೊಂಡ್ವಿ. ಮೊದಲೇ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರಲ್ಲ, ಅವರಿಗೆಲ್ಲ ತುಂಬ ಚೆನ್ನಾಗಿರೋ ಕಲರ್ಸ್ ಸಿಕ್ತು. ಯೆಲ್ಲೋ ಆ್ಯಂಡ್ ಪಿಂಕ್, ಗ್ರೀನ್ ಆ್ಯಂಡ್ ಪಿಂಕ್ ಬಾರ್ಡರು, ಸುಮಾರು ಕಾಂಟ್ರಾಸ್ಟ್ ಸ್ಯಾರೀಸ್ ಇತ್ತು. ನಾವು ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿದ್ದರಿಂದ ಸ್ವಲ್ಪ ಲೇಟ್ ಆಗಿದ್ದರಿಂದ ಇರೋದ್ರಲ್ಲೇ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಅವತ್ತು ಕೂಡ ನಮ್ಮಮ್ಮ ಹೇಳಿದ್ರು ಇಲ್ಲೇ ತುಂಬ ಸ್ಯಾರೀಸ್ ಇದೆ ಅಂತ. ಹೌದು, ಆಲ್ಮೋಸ್ಟ್ ಒಂದು 100 ಸ್ಯಾರೀಸ್ ಮೇಲೆ ಇತ್ತು. ಕಾಂಟ್ರಾಸ್ಟ್ ಕೂಡ ತುಂಬ ಇತ್ತು. ನನಗೆ ಕನ್ಫ್ಯೂಷನ್ ಆಗಿದ್ದರಿಂದ ನಾನು ಫಸ್ಟ್ ಅಲ್ಲಿ ಹೋದೆ. ಇನಿಷಿಯಲಿ ಏನಾಯಿತು, ಅಲ್ಲಿ ಸೆಲ್ಫ್ ಸ್ಯಾರಿ ತೊಗೊಂಬಿಟ್ಟೆ. ಸ್ಯಾರಿ ಸಿಗ್ತಾ ಇಲ್ಲ, KSIC ಸ್ಯಾರೀಸೇ ಸಿಗೋದು ಕಷ್ಟ ಆಗುತ್ತೆ. ಇನ್ನು ಕಾಂಟ್ರಾಸ್ಟಿಗೆ ವೆಯ್ಟ್ ಮಾಡಿದರೆ ಸಿಗೋ ಸೀರೆಗಳು ಕೂಡ ಸಿಗೋದಿಲ್ಲ, ಆಮೇಲೆ ರಿಗ್ರೆಟ್ ಮಾಡಬೇಕಾಗತ್ತೆ ಅಂಥೇಳಿ ಆ ಸೆಲ್ಫ್ ಸ್ಯಾರಿ ತೊಗೊಂಬಿಟ್ಟೆ. ಬಟ್ ಈ ಬ್ರಾಂಚಿಗೆ ಬಂದಮೇಲೆ ನೋಡಿದೆ, ಅದೇ ಸೆಲ್ಫ್ ಸ್ಯಾರಿ ನಾನು ತೊಗೊಂಡನಲ್ಲ, ಸೇಮ್ ಬಾರ್ಡ್ರಲ್ಲಿ ಕಾಂಟ್ರಾಸ್ಟ್ ಇತ್ತು, ಪರ್ಪಲ್ ಆ್ಯಂಡ್ ಗ್ರೀನ್ ಕಾಂಬಿನೇಷನು. ಬೇರೆ ಯಾರೋ ತೊಗೊಂಡಿದ್ರು, ಅವ್ರು ಬಿಲ್ ಮಾಡಿಸ್ತಾಯಿದ್ರು. ಅದನ್ನು ನೋಡಿದೆ, ಅವಾಗ ಅಂದ್ಕೊಂಡೆ ಸೊ ಅಲ್ಲಿ ಆ ಥರ ಪಟ್ಟು ತೊಗೊಂಡಿಲ್ಲ ಅಂತ ಸ್ವಲ್ಪ ವೆಯ್ಟ್ ಮಾಡಿದರೆ ಕಾಂಟ್ರಾಸ್ಟೇ ಸಿಗ್ತಾ ಇತ್ತು ಅಂತ. ಸೊ ನನ್ನ ಹಾಗೆ ತುಂಬ ಜನ ಕಾಂಟ್ರಾಸ್ಟ್ ಸಿಗೋದಿಲ್ಲ ಅಂತ ಸೆಲ್ಫ್ ತೊಗೊಂಡಿರ್ತೀರಾ. ನನಗೂ ಕೂಡ ಹಾಗೆ ಆಗಿದೆ, ಕಾಂಟ್ರಾಸ್ಟ್ ಸಿಗಲ್ಲ ಅಂತ ನಾನು ಒಂದು 3-4 ಸೆಲ್ಫ್ ಸ್ಯಾರೀಸ್ ತೊಗೊಂಡ್ಬಿಟ್ಟಿದ್ದೀನಿ. ನನ್ನಮ್ಮ ಹೇಳಿದ್ರು, ಇಲ್ಲ ವೆಯ್ಟ್ ಮಾಡು, 2 ಟೈಮ್ಸ್ ಅಲ್ಲದೆ ಇದ್ದರೆ ಒಂದು 5-6 ಟೈಮ್ಸ್ ಹೋದರೂ ಪರವಾಗಿಲ್ಲ, ವೆಯ್ಟ್ ಮಾಡಿದ್ರೆ ಕಾಂಟ್ರಾಸ್ಟ್ ಸಿಕ್ಕೇ ಸಿಗತ್ತೆ ಅಂತ. ಇದು ಸೆಲ್ಫ್ ಸ್ಯಾರಿ ಆಗಿರೋದ್ರಿಂದ ಪಲ್ಲು ಹೀಗಿದೆ. ಸೊ ವೆಯ್ಟ್ ಮಾಡ್ಬೋದು. ಹಾಗಂತ ಯಾವಾಗಲೂ ಸಿಕ್ಕಿರೋ ಸ್ಯಾರೀಸ್ನ ಇಷ್ಟ ಇದ್ದರೂ ಓಕೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಬಿಡೋದು ಅವ್ರ ಇಷ್ಟ. ಕಾಂಟ್ರಾಸ್ಟ್ ಸ್ಯಾರಿಗೆ ವೆಯ್ಟ್ ಮಾಡಿ ತೊಗೋತೀನಿ, ಇಲ್ಲ ಕಾಂಟ್ರಾಸ್ಟ್ ಸ್ಯಾರಿನೇ ಬೇಕು ಅನ್ನೋರು ಜಾಸ್ತಿ ಟೈಮ್ಸ್ ವಿಸಿಟ್ ಮಾಡ್ಬೋದು. ಕಾಲ್ಸ್ ಮಾಡಿ ಅವರು ಪಿಕ್ ಮಾಡಿಲ್ಲ ಅಂದರೆ, ಯೂಶ್ವಲಿ ಏನಾಗುತ್ತೆ, ಸ್ಟಾಕ್ ಇಲ್ಲದೆ ಇದ್ದಾಗ ತುಂಬ ಜನ ಕಾಲ್ ಮಾಡಿದಾಗ ಅವ್ರು ಸೇಮ್ ಆನ್ಸರ್ ಹೇಳಬೇಕಾಗುತ್ತೆ. ಅದಕ್ಕೆ ಪಿಕ್ ಮಾಡದೇ ಇರ್ಬೋದು. ಸ್ಟಾಕ್ ಬಂದಾಗಲೂ ಬ್ಯುಸಿ ಇದ್ದಾಗ ಪಿಕ್ ಮಾಡದೇ ಇರ್ಬೋದು. ಸೊ ಪಿಕ್ ಮಾಡಿಲ್ಲ ಅಂತ ಹೋಗದೇ ಇದ್ದರೆ ಮೋಸ್ಟ್ಲಿ ಸ್ಟಾಕ್ ಬಂದಾಗ ಗೊತ್ತಾಗೋದಿಲ್ಲ. ನಾನೇನು ಮಾಡ್ತೀನಿ, ಪರ್ಸ್ನಲಿ ನಾನೇ ವಿಸಿಟ್ ಮಾಡ್ತೀನಿ.
ಕಾಲ್ಸ್ ಪಿಕ್ ಮಾಡಿಲ್ಲ ಅಂದ್ರೂ. ಬಟ್ ಹೋದಾಗ ಹಿಂಗೆ ಲಕ್ಕಿಲಿ ಒಂದೇ ದಿನ ಸ್ಟಾಕ್ ಬಂದಿತ್ತು ಅಂತಂದರೆ ಎರಡೂ ಕಡೆ ಸ್ಯಾರೀಸ್ ನೋಡ್ಬೋದು, ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ನನಗೆ ಆಪ್ಷನ್ಸ್ ಕಾಂಟ್ರಾಸ್ಟ್ ಸ್ವಲ್ಪ ಕಮ್ಮಿ ಇತ್ತು. ಬಟ್ 10:30ಗೆ ಹೋದ ತಕ್ಷಣ ಶೋರೂಮ್ ಓಪನ್ ಆಗೋ ಆ ಟೈಮಿಗೆ ಅಲ್ಲೇ ಇದ್ದು ಆ ಬ್ರಾಂಚಲ್ಲೇ ತೊಗೊಂಡಿದ್ದಿದ್ರೆ ಮೋಸ್ಟ್ಲಿ ಇನ್ನೂ ಆಪ್ಷನ್ಸ್ ಜಾಸ್ತಿ ಇರ್ತಿತ್ತು. ಸೊ ನೋಡಿ, ಕಾಂಟ್ರಾಸ್ಟ್ ಸ್ಯಾರಿ ಸಿಗತ್ತೆ. ಜಾಸ್ತಿ ಹೋಗ್ತಾ ಇರಬೇಕು, ವಿಸಿಟ್ ಮಾಡ್ತಾ ಇದ್ದಾಗ, ಸ್ಟಾಕ್ ಬಂದಾಗ, ಕಾಂಟ್ರಾಸ್ಟ್ ಸ್ಯಾರೀಸ್ ಇದ್ದಾಗ ನಮಗೆ ಸಿಗೋ ಚಾನ್ಸಸ್ ಇದೆ. ಸೊ ವೆಯ್ಟ್ ಮಾಡಿ ತೊಗೋತೀನಿ ಅನ್ನೋರು ತೊಗೋಬೋದು. ಇಲ್ಲ ವಿಸಿಟ್ ಮಾಡಲಿಕ್ಕೆ ಆಗಲ್ಲ, ತುಂಬ ಚೆನ್ನಾಗಿದೆ ಕಲರು, ಸೆಲ್ಫ್ ಆದರೂ ಓಕೆ ಅನ್ನೋರು ಸೆಲ್ಫ್ ಸ್ಯಾರಿ ತೊಗೋಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.